ಬೆಂಗಳೂರು ಪ್ರತಿಷ್ಠಿತ ಗಾಂಧಿ ಭವನದಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಬಹಳಷ್ಟು ಸೇವೆಗಳಿದೆ, ಹೇಳಿ ಸರ್. ನಾನು ಕೊಟ್ರೇಶ್ ಅಂತ, ಇವ್ರ ಚೇರ್ಮನ್ರು, ನಾನು ಟ್ರಸ್ಟಿ. ಈ ಮಕ್ಕಳನ್ನ ನಾವು ಹುಡುಕ್ಬೇಕಾದ್ರೆ ತೀರ ತೆಳವರ್ಗದ ಜಾಗಕ್ಕೆ ಹೋಗಿ ನೋಡ್ತೀವಿ, ಸ್ಲಮ್ಸ್ ಹೋಗಿ ನೋಡ್ತೀವಿ. ಅವ್ರಿಗೆ ತಂದೆ ಆದ್ರೂ ಇರಬಾರ್ದು, ಇಲ್ಲ ತಾಯಿ ಆದ್ರೂ ಇರಬಾರ್ದು, ಸಿಂಗಲ್ ಪೇರೆಂಟ್ ಮಕ್ಕಳು ಮಾತ್ರ ನಾವು ಇಲ್ಲಿ ಪೋಷಣೆ ಮಾಡ್ತೀವಿ. ಸೊ ಅದು ಈಗ ಅದು ನಮ್ದು ಇಲ್ಲಿ ಚೈಲ್ಡ್ ವೆಲ್ಫೇರ್ ಕಮಿಟಿ ಗವರ್ಮೆಂಟ್ ಇದೆಯಲ್ಲ, ಅಲ್ಲಿ ಮೊದಲು ರಿಜಿಸ್ಟರ್ ಮಾಡ್ತೇವೆ. ಮಗುನ್ ಐಡೆಂಟಿಫೈ ಮಾಡಿದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ಅವ್ರು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟು ಅವ್ರು ಅಪ್ರೂವಲ್ ಆದ್ಮೇಲೆ ನಾವು ಕರ್ಕೊಂಡ್ಬಂದು ಅವ್ರಿಗೆ ಎಲ್ಲಾ ವಿಧವಾದ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ. ಇಷ್ಟು ಬಹಳಷ್ಟು ಪುನೀತ್ ಕೆಲಸ ಮಾಡ್ತಾ ಇದ್ದೀರಾ. ಮತ್ತೆ ಈ ಒಂದು ಸೇವೆಗೆ ಒಂದು ಕೇಂದ್ರ ಸರ್ಕಾರದಿಂದ ಅಥವಾ ರಾಜ್ಯ ಸರ್ಕಾರದಿಂದ ಫಂಡ್ಸ್ ತಗೋಬಹುದಂತ ನಮ್ಮ ಅನಿಸಿಕೆ, ಅಭಿಪ್ರಾಯ ತಾವೇ ಹೇಳ್ತೀರಾ ಸರ್? ತಗೋಬಹುದು, ಬಟ್ ನಮ್ಗೆ ನಾವು ಅಲ್ಲಿ ಹೋಗಿಲ್ಲ, ಗವರ್ಮೆಂಟ್ ಹತ್ರ ಹೋಗಿಲ್ಲ. ನಮ್ದು ಏನು ಮನಸ್ಕ ಇದಿರಲ್ಲ, ಸಮಾನ ಮನಸ್ಕತೆ ಇರೋ ಜೊತೆಗೆ ಹೋಗ್ಬಿಟ್ಟು ನಮ್ಮ ಫ್ರೆಂಡ್ಸು ಕಂಪ್ನಿಗಳಲ್ಲಿ ಹೋಗಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಪ್ರಕಾರ CSR ಫಂಡ್ಸ್ ತಗೊಂಡಿದ್ವಿ ಒಂದೆರಡು ಕಂಪ್ನಿಯಲ್ಲಿ. ಸೊ ಅದು ಬಿಟ್ರೆ ಗವರ್ಮೆಂಟ್ಗೆ ಹೋಗಿಲ್ಲ ನಾವು. ಇನ್ನೊಂದು ವಿಚಾರ ಕೋಪ ಮಾಡ್ಕೋಬೇಡಿ, ಬಹಳಷ್ಟು ಕಮರ್ಷಿಯಲ್ ಆಗಿ ಯೋಚನೆ ಮಾಡೋ ದಿನಗಳಲ್ಲಿ ಈ ತರ ಸೇವೆ ಮಾಡ್ತಾ ಇದ್ದೀರಾ, ಈ ಒಂದು ಕಲ್ಪನೆಗಳು ಸರ್? ಅಲ್ಲ, ಈಗ ನಾವೆಲ್ಲ ಸೇರಿ ನಾವು ಕಬ್ಬನ್ ಪಾರ್ಕ್ ವಾಕಿಂಗ್ ಗ್ರೂಪ್ ಫ್ರೆಂಡ್ಸ್. ನಾವು ಇನ್ನೊಂದು ಸಂಸ್ಥೆ ಗಂಡು ಮಕ್ಕಳಿಗಾಗಿ ಮಾಡಿದ್ರು, ಮಿಲ್ಟ್ ಚಾರಿಟಬಲ್ ಟ್ರಸ್ಟ್ ಅಂತ. ಅವರು ಗಂಡು ಮಕ್ಳಿಗೆ ಮಾಡ್ತಾ ಇದ್ರು. ಅದೇ ತರ ಹೆಣ್ಮಕ್ಳಿಗೆ ಯಾಕೆ ಮಾಡಬಾರ್ದು ಅಂತೇಳಿ ನಾವು 10 ಜನ ವಾಕರ್ಸ್ ಸೇರ್ಕೊಂಡು ಹಾಗೆ ಮಾತಾಡ್ತಾ ಅದು ಕಾರ್ಯರೂಪಕ್ಕೆ ಬಂದೇ ಬಿಡ್ತು. ಸೊ ಅದರಲ್ಲಿ ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿ ಕುಸುಮ್ ಅಂತಿದ್ದಾರೆ. ಅವ್ರ ಮನೆಯಲ್ಲಿರೋದಕ್ಕಿಂತ ಇಲ್ಲೇ ಜಾಸ್ತಿ ಇರ್ತಾರೆ ಎವ್ರಿ ಡೇ. ಅವ್ರಿಗೆ ತುಂಬಾ ಏನೋ ಒಂದು ಇಷ್ಟ ಮಕ್ಕಳಂದ್ರೆ. ಸೊ ಅವ್ರ ಒಂದು ಪ್ರೀತಿ ಒಲಮೆಯಿಂದ ಇದು ನಡೀತಾ ಇದೆ. ಆಮೇಲೆ ನಮ್ಮ 10 ಫ್ರೆಂಡ್ಸ್ ನಮ್ಮ ಏನು ವೈಫ್ಸ್ ಎಲ್ಲ ಸೇರ್ಕೊಂಡು ಅದು ದೇ ಆರ್ ಸಪೋರ್ಟಿಂಗ್ ಅಸ್.